ಅಲ್ಲ, ನನ್ನ ಜೀವನದೊಳಗೆ ಏನೇನಾಗ ಕುಂತತಿ ನನಗೇನು ಗೊತ್ತಾಗವಲ್ತಲ್ಲ. ನಾನು ದೀಪಕ್ ಅವ್ರನ್ನ ತುಂಬ ಇಷ್ಟಪಟ್ಬಿಟ್ಟಿದ್ದೆ, ಆದರೆ ಅವರು ನಂಗೆ ಅಷ್ಟೊಂದು ಮೋಸ ಮಾಡಿಬಿಟ್ರು. ಆದರೆ ಎಷ್ಟು ಬೇಡ ಅಂದರೂ ನಮ್ಮ ಅವ್ವ ಕೇಳಿಲ್ಲ. ಈ ನಮ್ಮ ಅವನ ಕೂಟ ಮದ್ವೆ ಮಾಡಿ ಕೊಟ್ಬಿಟ್ಲು. ನಿಜವಾಗ್ಲೂ ನನ್ನ ಕೈಯಿಂದ ಇಲ್ಲಿ ಇರಕ್ಕೆ ಆಗವಲ್ದು. ನಾ ಮೊದಲು ಹೋಗ್ತೀನಿ ಇಲ್ಲಿಂದ. ಲೀಲೋ, ಇಲ್ಲೇ ಕುಂತೇನ್ವಾ? ಬಾ, ಚಲೋ ತಗಿ ಶಾವ್ಗಿ ಬರ್ತೀನಿ, ದೇವ್ರ ಪೂಜೆ ಮಾಡು, ಶಾವ್ಗಿ ತಿನ್ನಂತಿ. ನಿಮ್ಮ ಅವನು ಕರಿ, ನೀನ ಕರಿ ಹೋಗ್ಬೇಯಮ್ಮ. ಏನು ಬೆಳಿಗ್ಗೆಯಿಂದನ ಹಚ್ಚಿಬಿಟ್ಟಿ ಮಾವ ಮಾವ ಅಂತ. ಲೀಲೋ, ಹಂಗನ್ಬಾರ್ದವಾ, ನಿನ್ನ ಗಂಡವ ನಿಮ್ಮ ಮಾವ, ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಏನ ಮಾತಾಡ್ಕೊಂತೀರಿ ಅಜ್ಜಿ ಮೊಮ್ಮಗಳು? ಅಯ್ಯೋ ದೇವ್ರೆ, ಏನಿಲ್ಲಪ್ಪ, ಇಬ್ರಿಗೂ ಶಾವ್ಗಿ ಬರ್ತೀನಿ, ದೇವ್ರ ಪೂಜೆ ಮಾಡ್ರಿ, ದೇವ್ರ ಕೈ ಮುಗಿದು ಶಾವ್ಗಿ ತಿನ್ರಿ ಅಂತ ಹೇಳಿದ್ದು. ಆಟಕ್ಕ ಮಕ ಅನ್ನೋದು ಹಿಂಗ್ ಮಾಡ್ಕೊಂಡು ಕುಂತಾಳ. ಆದ್ ಬಿಡ್ಬೇಯವ, ಆಕಿ ಮಾಡ್ಲಿಲ್ಲ ಅಂದ್ರೆ ಏನತ್ತ, ನಾ ಮಾಡ್ತೀನಿ, ದೇವ್ರ ಪೂಜೆ ನಾ ಮಾಡ್ತೀನಿ. ಲೀಲಾ, ನೀ ಬರೀ ಕೈ ಮುಗಿದು ಬಿಡು ಸಾಕು. ಅಬ್ಬಬ್ಬಬ್ಬಾ, ನೋಡ್ದೇನ ಲೀಲಾ, ಇಂಥ ಗಂಡ ಸಿಗಾಕ ಪುಣ್ಯ ಮಾಡಿರ್ಬೇಕವ ನೀನು. ಅಯ್ಯೋ ದೇವ್ರೆ, ನಮ್ ಗಂಡಂದ್ರ ಇದ್ರವ, ಮನಿ ಕೆಲಸ ಏನಾರ ಹೇಳ್ಬಿಟ್ರೆ ಸಾಕು, ಕೈಯಾಗ ಸಿಕ್ಕಿದ್ ತಗೊಂಡು ಏರೇ ಬಿಡ್ತಿದ್ರು ನಮ್ಮ ತಲೆ ಮೇಲೆ. ಅಯ್ಯೋ ದೇವ್ರಿ, ಇವಾಗ ಹಂಗಿಲ್ವಾ? ಅಯ್ಯೋ ಎಂತಿಗೆ ಏನು ಆಗ್ಬಾರ್ದು. ಅಂತೂ ಇಂತೂ ಒಳ್ಳೆ ಗಂಡ ಸಿಕ್ಕ ತಗೋ. ಎದ್ದೇಳವ, ಹಿಂಗತೆ ಗೂಡಿಸ್ಕೊಂಡು ಕುಂದ್ರ ಬೇಡ, ಎದ್ದೇಳ. ಚಾ ಮಾಡ್ಕೊಡ್ಲನು? ಬ್ಯಾಡವೇ ಅಮ್ಮ. ತಡಿ, ನಿಮ್ಮ ಅವ್ ಕರಿತೀನಿ ತಡಿ. ನಿಮ್ಮ ಅವ್ವನ ಸರಿ ನಿನಗ. ನಿಮ್ಮ ಅವ್ವ ಬಂದು ಬುದ್ಧಿ ಹೇಳ್ತಾಳಲ್ಲ, ಅವಾಗ ಗೊತ್ತಾಕೈತಿ ನನಗೆ, ಈಗಲ್ಲ. ಬಂದ ಬಿಟ್ಲಿ ನೋಡಿ ನಿಮ್ಮವ್ವ. ನಮ್ಮವ್ವ ಬಾ ಇಲ್ಲಿ. ಇಲ್ಲೇ ಕುಂತೀರನು? ಅಯ್ಯೋ ದೇವ್ರೆ, ಲೀಲಾ, ನಿನಗ ಬೆಳಿಗ್ಗೆ ಎದ್ದು ಮಾವನ್ ಕೂಟ ಹನುಮಪ್ಪನ ಗುಡಿಗೆ ಹೋಗ್ಬಾ ಅಂತ ಹೇಳಿಲ್ಲ? ಯವ್ವ, ನಂಗೆ ಮನಸ್ಸಿಲ್ವೇ ಯವ್ವ, ಯಾಕೆ ಕಾಡ ಕುಂತಿ ಹಿಂಗತೆ, ಅದು ಮಾಡು ಇದು ಮಾಡು ಅಂತ. ನಂಗೆ ಒಲ್ಲೆವಾ. ಲೀಲಾ, ನನ್ನ ತಲೆ ಕೆಡಿಸ್ಬೇಡ ಈಗ. ಏನು ಒಳ್ಳೆ ಮಾತಿಂದ ಹೇಳಕ್ ಕುಂತಾನಿ, ಎದ್ ನಡಿ. ತೋ ಹನುಮವ್ವ, ಹಂಗೆಲ್ಲ ಬೈಬಾರ್ದು. ಅಯ್ಯೋ ದೇವ್ರೆ, ನೀನೇನ ಪ್ರೀತಿಯಿಂದ ಹೇಳ್ತಿ ಅಂದ್ರೆ ನೀನು ಹಂಗ ಮಾಡ್ತೀಯಲ್ಲ, ಹಂಗೆಲ್ಲ ಬೈಬಾರ್ದು. ಈಗ ನನ್ನ ಮೊಮ್ಮಗಳು ಈಕೆ, ನನ್ನ ಸೊಸಿನೂ ಈಕೆ. ಅಯ್ಯೋ ದೇವ್ರೆ, ನೀ ಬೈಬೇಡವಾ? ಬೇಯವ್ವ, ನೀ ಇಷ್ಟೊಂದು ಮುದ್ದು ಮಾಡಿದಿ ಅಂದ್ರೆ ಏನಿಲ್ಲ, ಆಕಿ ನಿನ್ನ ತಲೆ ಮೇಲೆ ಮೆಣಸಿನ ಹಿಂದಿನ ಹರಿತಾಳ. ಹಂಗೇನಿಲ್ಲ, ನನ್ನ ಮೊಮ್ಮಗಳು ಶಾಣೆ ಅದಾಳ. ಅದು ಈಗ ನೆದರಾಗ್ಬಿಟ್ಟತಿ. ಮಂದಿಲ್ಲ ಅಯ್ಯೋ ಕಣ್ಣು ಕುಕ್ಕಂಗ್ ನೋಡಕ್ ಕುಂತಿದ್ರು ಗೊತ್ತನು. ಲೀಲಾನ ಹೊಗಳಿ ಹಾಡಿ ಕೊಂಡಾಡ್ಬಿಟ್ಟಾರ ಗೊತ್ತನು ಎಲ್ಲ ಮಂದಿ. ಎಷ್ಟು ಚಂದದಾಳ, ಶಿವ ಪುಣ್ಯ ಮಾಡ್ಯಾನ ಅಂತ. ಅಯ್ಯೋ ದೇವ್ರೆ, ಎಲ್ಲಾರ್ದು ನೆದರಾಗೈತಿ, ಅದಕ್ಕಾಕಿ ಹಂಗತೆ ಸಿಡಿ ಮಾಡಕ್ ಕುಂತಾಳ. ತಡಿ, 1-3 ಮೆಣಸಿನ್ಕಾಯಿ, ಸಾಸ್ವಿ, ಉಪ್ಪು, 4 ಕರಿಮೆಣಸು ಹಾಕಿ ದೃಷ್ಟಿ ತೆಗಿತಾನಿ, ಎಲ್ಲ ಕಿತ್ಕೊಂಡು ಹೋಗ್ತೈತಿ. ತಡಿವಾ ಲೀಲು, ನೋಡು, ನಾನು ನಿನ್ನೆಯಿಂದನ ನೋಡಕ್ ಕುಂತಾನಿ, ನಂಗೂ ಗೊತ್ತೈತಿ ಏನೇನಾಗೈತಿ ಏನೇನಿಲ್ಲ ಅಂತ. ಹಂಗಂತ ನನ್ನ ತಮ್ಮಗ ನಮ್ಮ ಅವಾಗ ಯಾಕೆ ಹಂಗೆ ತ್ರಾಸ ಕೊಡಕ್ ಕುಂತಿ ನೀನು? ಮದುವೆ ಆಗಿಂದೆ ಮೊದಲನೇ ದಿನ ಇದು, ಖುಷಿಯಾಗಿ ಎಲ್ಲ ಕೆಲಸ ಮಾಡಬಾರ್ದನ? ಪಾಪ ನೋಡಿ, ಇವತ್ತು ನಮ್ಮ ತಮ್ಮನ ಕಸ ಹುಡುಗಿ ಕಲ್ಲು ಒರ್ಸ್ಯಾನ, ಪಾಪ ನೀರು ಸೇದ ಹಾಕ್ಯಾನ. ನೋಡ್ಲಿಲ್ಲ, ನಾನು ಒಳ್ಳೆ ಮಾತಿಂದ ಹೇಳಕ್ ಕುಂತಾನೆ ನಿನಗ. ಒಳ್ಳೆ ರೀತಿಯಿಂದ ಸಂಸಾರ ನಡೆಸ್ಕೊಂಡು ಹೋದಿ ಒಳ್ಳೇದಾತು. ಇಲ್ಲಾಂದ್ರೆ ನಾನು ನಿಮ್ಮಪ್ಪ ಇಬ್ರು ವಿಸಾ ಕುಡ್ದು ಸತ್ತ ಹೋಗ್ತೀವಿ. ಅವಾಗ ನಿನಗೆ ಏನ್ ಅನ್ನಿಸ್ತೈತಲ್ಲ ಅದನ್ನ ಮಾಡ್ಕೊಂಡು ಆರಾಮಾಗಿರು. ಬ್ಯಾಡ ನಂಗಿಲ್ಲ. ಯವ್ವ, ನಿಮ್ದಷ್ಟ ವಿಚಾರ ಮಾಡ್ತಿರಲ್ಬೇ, ನನ್ನ ಬಗ್ಗೆನೂ ವಿಚಾರ ಮಾಡು. ಆ ದೀಪಕ್ ಅವ್ರನ್ನ ಮದ್ವೆ ಆಗ್ಬೇಕು ಅನ್ಕೊಂಡೆ, ಆದ್ರೆ ಅವ್ರು ಹಂಗೆ ಮಾಡೋಗ್ಬಿಟ್ರ. ನಾನು ಹಿಂಗೆ ಇಷ್ಟ ಹೇಳ್ದೆ, ನನ್ಗೆ ಮಾವನ್ ಕೂಟ ಮದ್ವೆ ಮಾಡಬೇಡ ಅಂತ. ಆದ್ರೂ ನೀನು ಜುಲ್ಮಿಲೆ ಮಾಡ್ದಿ. ಯವ್ವ, ನಂಗೆ ಮಾವ ಇಷ್ಟನೇ ಇಲ್ಬೇ. ತಗದೊಂದು ಕೊಟ್ಟನೆಂದ್ರೆ ನೋಡು, ಮಕ ಅನ್ನೋದು ಹನುಮಪ್ಪನ ಮಸೂಡಿ ಆಗಿರ್ಬೇಕು. ಊರ್ನ ಎಂತಕ್ಕೆ ಈಗ ಮದುವೆ ಆಗ್ಬಿಟ್ಟತಿ. ನನ್ನ ತಮ್ಮಗೇನ್ಲೆ ಕಮ್ಮಿ ಆಗೈತಿ? ಅವ್ವ ಬೇಕ ನಂಗೆ ದುಡಿತಾನ, ಆರಾಮಾಗ್ಯದಾನ, ಸ್ವಂತ ಮನಿ ಗಾಡಿ ಎಲ್ಲ ಐತಿ. ಮನಸ್ಸಿಲ್ಲಂತ ಮನಸ್ಸು ನೋಡ್ಲಿಲ್ಲ, ಒಳ್ಳೇದಲ್ಲ. ತೀರಾ ಅತಿಯಾಗಿ ಆಡುದು ಒಳ್ಳೇದಲ್ಲ. ಮನಸ್ಸೆಲ್ಲ ತಾನಾಗೆ ಬರ್ತತಿ, ಬಾಯಿ ಮುಚ್ಕೊಂಡಿರು. ನೋಡ್ದ ಮಕ್ಕ ಅನ್ನೋದು ಹೆಂಗ್ ಮಾಡ್ಕೊಂಡು ಕುಂತಿ ನೋಡು, ನಕ್ಕೊಂತಿರು. ನಮ್ಮ ಅವ್ಗ ನಮ್ಮ ತಮಗೆ ಯಾಕೆ ತ್ರಾಸ ಕೊಡ್ತಿ? ಬರೀ ನಿಮ್ದಷ್ಟ ವಿಚಾರ ಮಾಡ್ರಿ. ತಗೋ, ನಕ್ಕೊಂತಿರ್ತೀನಿ, ಎಲ್ಲರೂ ಖುಷಿಯಾಗಿರ್ರಿ. ನಿಮ್ ಖುಷಿನ ನಿಮ್ಗೆ ಹತ್ತು ಬಿಟ್ಟತಿ, ನನಗೆ ಯಾರು ಕೇಳಬೇಡ್ರಿ, ನೋಡ್ಬೇಡ್ರಿ. ಇಷ್ಟರ ಕುಂದರು ಅದನ್ಬಿಟ್ಟು ಮಕ ಅನ್ನೋದು ಒಂಥರ ಮಾಡ್ಕೊಂಡು ಕುಂತ್ಬಿಟ್ರ ನೋಡಿದ್ದು ಮಂದಿರ ಏನ್ ಅನ್ಬೇಕು. ಅದೆಲ್ಲ ಬಿಡು. ಈಗ ನಮ್ಮವ್ವ ಶಾವ್ಗಿ ಬಸ್ತಿದ್ದು ಕೊಡ್ತಾಳ, ಅದನ್ನ ತಿಂದು ಹನುಮಪ್ಪನ ಗುಡಿಗ ನಮ್ಮ ತಮ್ಮನ ಗಾಡಿ ಮೇಲೆ ಹೊಂಡು ಹೇಳೇನ್ ನೋಡು. ತಗೋ ನಡಿ, ನಿಮ್ಮಮ್ಮ ಕರೆ ಕುಂತಾಳ ನೋಡಲಿ, ದೃಷ್ಟಿ ತೆಗ್ಯಾಕ ನಡಿ. ಅಯ್ಯೋ ದೇವ್ರಿ, ಅಲ್ಲ ಮದುವೆ ಆದ್ಮೇಲೆ ಹೊಂದಾಣಿಕೆ ಮಾಡ್ಕೊಂತಾರ, ಮನಸ್ಸಿದ್ರು ಹಂಗೆ ಮಾಡಾಕುಂತಾಳ ಏನು ಅನ್ಕೊಂಡ್ರೆ, ಈಕೇನಿಕಿ ನನಗೆ ಮಾವ ಅಂದ್ರೆ ಇಷ್ಟನೇ ಇಲ್ಲ, ನಾ ಇಲ್ಲಿ ಇರಂಗಿಲ್ಲ ಅಂತಾಳಲ್ಲ. ಏನು ಮಾಡ್ಬೇಕಪ್ಪ? ತಾವ ಮುಂದೆ ಹೊಂದಾಣಿಕೆ ಆಗ್ತಾರ ಅನಿಸ್ತತಿ. ಈಗ ಆಗೈತಲ್ಲ ಮದ್ವಿ, ಹಂಗೆ ಮಾಡ್ತಿರ್ಬೋದು. ಅಯ್ಯೋ ದೇವ್ರಿ, ಎತ್ತಾಗ್ರ ನನ್ನ ಮಗಳು ನಮ್ಮ ತಮ್ಮ ಇಬ್ರು ಸೇರಿ ಚಂದಾಗಿ ಜೀವನ ನಡ್ಸಂಗ್ ಮಾಡಪ್ಪ. ಅಯ್ಯೋ, ಇವತ್ತು ಭಾಳ ಲೇಟ್ ಆಗ್ಬಿಡ್ತು. ಇವತ್ತು ಸಂಡೇ ಅಲ್ಲ, ಫುಲ್ ರಶ್ ಇರ್ತತಿ ಇವತ್ತು. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಮತ್ತೆ ನಮ್ಮ ಶೋರೂಮ್. ಅಯ್ಯೋ ದೇವ್ರಿ, ಸರ್ರು ಲಗುನ ಬಂದ್ಬಿಡ್ಬೇಕು ಇವತ್ತು ಅಂದಿದ್ರು. ಅಯ್ಯೋ ದೇವ್ರಿ, ಇವತ್ತು ಲೇಟ್ ಆಗ್ಬಿಡ್ತಲ್ಲ. ಅವಿ, ಇಷ್ಟೊಂದು ಗಡಬಡ ಮಾಡ್ಬೇಡ. ಎಲ್ಲರ ಮಿಸ್ ಆಗಿ ಕಾಲ್ಗಿಲ್ ಜಾರಿ ತಂದ್ರ ಎಲ್ಲ ಟೈಮು ಒಂದ ಸಮಯ ಇರಂಗಿಲ್ಲ, ಸ್ವಲ್ಪ ನಿಧಾನ. ಇಲ್ಲ ಸುಚಿ, ನಿಂಗೆ ಗೊತ್ತಿಲ್ಲ, ಇವತ್ತು ಬಹಳಷ್ಟು ಕೆಲಸ ಇದ್ವು ಗೊತ್ತೇನೋ. ಇವತ್ತು ಸೀರೆ ಆರ್ಡರ್ ಕೊಟ್ಟಿದ್ವಲ್ಲ, ಅವೆಲ್ಲ ಲೋಡ್ ಬರುತ್ತಂತ ಹೇಳಿದ್ರು. ಇವ್ ದೇವ್ರಿ, ಫೋನ್ ಒಂದು ನೆಟ್ವರ್ಕ್ ಸಿಗ್ತಿಲ್ಲ, ಫೋನ್ ಹಚ್ಚಬೇಕಂದ್ರೆ. ಈಗ ಅರ್ಜೆಂಟಾಗಿ ಹೋಗ್ಬೇಕು ನಾನು. ಹೌದಾ, ಹುಷಾರಾಗಿ ಹೋಗ್ಬಾ. ಇಷ್ಟೊಂದು ಗಡಬಡ ಮಾಡ್ಕೋಬೇಡ. ಬಸ್ ಹತ್ತು ಮುಂದೆ ಎಲ್ಲ ಏಕ ಸಮ ಇರಂಗಿಲ್ಲ, ಒಟ್ಟು ನಿಧಾನ. ಸರಿ. ಡಬ್ಬಿ ಆಮೇಲೆ ನಾನು ತಗೊಂಡ್ಬರ್ತೀನಿ, ತಗೋ. ಆತ. ಓ ವೀರು, ನಿನ್ನಿಂದ ನಂಗೊಂದು ಹೆಲ್ಪ್ ಆಗ್ಬೇಕಿತ್ತು. ಏನಿಲ್ಲ, ನಂಗೆ ಸ್ವಲ್ಪ ಕೆಲ್ಸಕ್ಕೆ ಹೋಗಕ್ಕೆ ಹೊತ್ತಾಗ್ಬಿಟ್ಟತಿ. ನಿಂದು ಗಾಡಿ ಕೊಡ್ತೀಯಾ? ನೀ ಹೆಂಗಿದ್ರು ಮನ್ಯಾಗ ಇರ್ತೀಯಲ್ಲ, ಎಲ್ಲೂ ಹೋಗಂಗೆ ಇಲ್ಲ. ಸುಮ್ಮನೆ ಗಾಡಿ ನಿಂದ್ರಿಸಿ ಎದಕ್ಕೆ ವೇಸ್ಟ್ ಮಾಡ್ತೀನಿ? ನಾನು ತಗೊಂಡು ಹೋಗ್ಬರ್ತೀನಿ. ಬೇಕಂದ್ರೆ ನಿಂಗೆ ಪೆಟ್ರೋಲ್ ಹಾಕಿಸೇ ಕೊಡ್ತೀನಿ.
ಇವತ್ತೊಂದ ದಿನ ನಾಳೆ ಮತ್ತೆ ಕೇಳಂಗಿಲ್ಲ. ಬಹಳ ಅರ್ಜೆಂಟ್ ಐತಿ. ಇವತ್ತೊಂದು ದಿನ ಗಾಡಿ ಕೊಡ್ತೀಯಾ? ಗಾಡಿ ತಗೊಳ್ಳೋ ಮುಂದೆ ರೊಕ್ಕ ಕೊಡಕ್ ಗೊತ್ತಾಗ್ಲಿಲ್ಲ. ಗಾಡಿ ಕೊಡಿಸು ಅಂದ್ರೆ ಮಕ ಮೂತಿ ತಿರ್ಕೊಂಡು ಹೋದಿ. ಈಗ ನನ್ನ ಗಾಡಿ ಬೇಕೆ ನಿನಗ? ಕೊಡಂಗಿಲ್ಲ. ಒಂದು ರೌಂಡ್ ಕೊಡಂಗಿಲ್ಲ ನಾನು. ಕೊಡ್ತೀನಿ ಅಂತ ನೀ ಹೆಂಗ್ ಅನ್ಕಂಡಿ? ಆ ಗಾಡಿ ತಗೊಳ್ಳೋ ಮಟ ನಾ ಎಷ್ಟು ಕಷ್ಟಪಟ್ಟಿನಿ ನನಗ್ ಗೊತ್ತದು. ನಾ ಮನ್ಯಾಗರ ಇಡ್ತೀನಿ, ಮನಿ ಮ್ಯಾಲರ ಇಡ್ತೀನಿ. ಅಯ್ಯೋ ದೇವ್ರಿ, ಬಂದ್ಬಿಟ್ಟ ಇಲ್ಲಿ ಖಾಲಿ ಏನ್ ಮಾಡ್ತಿ ಅಂತ. ನಾನು ಮನ್ಯಾಗ ಕೂತಿರ್ತೀನಿ. ನಂಗೇನ್ ಕೆಲಸ ಇಲ್ಲನ? ನೀನ್ ಯಾರದು ಹೇಳಾಕ? ವೀರೇಶ, ಅಣ್ಣ ಅನ್ನೋದು ಕಿಮ್ಮತ್ ಕೊಟ್ಟು ಮಾತಾಡು. ಸರಿ ಇರಂಗಿಲ್ಲ ಹಿಂಗೆಲ್ಲ ಮಾತಾಡಿದ್ರ. ಯಾಕ ನೀ ಕೆಲಸ ಬಿಟ್ಕೊಂತಾಗ್ಲೇ 12 ದಿನ ಆತಲ್ಲ. ಮನಿಗೆ ₹1 ಕೊಟ್ಟಿಲ್ಲ, ಎಲ್ಲ ತಂದು ಹಾಕುದು ಅವಿನಾಶನ ಮತ. ಅವನ್ ತಂದು ಹಾಕಿದ್ದ ತಿಂದು ಅವನಿಗ ಇಷ್ಟೆಲ್ಲ ಮಾತಾಡ್ತೀಯ ನೀನು? ಯಾಕವ ಸುಚಿತ್ರ ಹಂಗಂತಿ? ಯಾಕ ಅಣ್ಣ ತಮ್ಮನ ಮಧ್ಯೆ ಉಳಿಯಿಂದ ಕೆಲಸ ಮಾಡ್ಬೇಡ ನೀನು. ಅವಿನಾಶ ಏನ್ ಬ್ಯಾರೆ ನಾನು? ಈ ಮನೆ ಇರಿ ಮಗ ತಂದು ಹಾಕ್ತಾನ. ಏನಾತು? ಏನ್ ನೀನ್ ತವ್ರ ಮನೆಯಿಂದ ತಂದಂಗ್ ಮಾಡ್ತೀಯಲ್ಲ ಹಂಗ? ಅಯ್ಯೋ ಮಾತಾಡ್ತಾಳ. ಅತ್ತೀರ ನಿಮ್ಗೇನ್ ಅರ್ಥ ಆಗ ಕುಂತಿತ್ತು ಏನಿಲ್ವೋ? ಇವತ್ತೊಂದು ದಿನ ಗಾಡಿ ಕೊಡು ಅಂದಿದ್ದಕ್ಕ ಹಿಂಗೆಲ್ಲ ಮಾತಾಡ್ತಾನ. ನೀ ಏನ್ ಕೊಟ್ಟಿಯೇನೋ ಬಿಟ್ಟಿಯೇನೋ ಅಂತ. ಮತ್ತೆ ದುಡ್ಡು ತಂದು ಹಾಕಿದ್ರು ಅಣ್ಣ ಅಂತ ಮರ್ಯಾದೆ ಕೊಡಂಗಿಲ್ಲ. ನೀವು ಹೆಂಗ್ ಕಲ್ಸಿರಿ? ನೀವು ಸ್ವಲ್ಪ ಹೇಳ್ಕೊಡ್ಬೇಕ್ರಿ ಅತ್ತೀರ. ಅದನ್ ಬಿಟ್ಟು ನೀನ್ ತವ್ರ ಮನೆಯಿಂದ ತಂದು ಕೊಡ್ತೀನ ಅಂದ್ರ ಅಯ್ಯೋ ನೋಡ್ಲಾ ಹೆಂಗ್ ಮಾತಾಡ್ತಾಳ ನೀನ್ ಅಂತಿ. ಇವ ವೀರೇಶ ಇನ್ನ ಸಣ್ಣವನ್ಲ, ಗೊತ್ತಾಗಂಗಿಲ್ಲ. ಹೊಸ್ತಾಗಿ ಏನ ಗಾಡಿ ತಗೊಂಡನಲ್ಲ, ಅವ್ನಿಗೆ ಬಾಳೆ ಪ್ರೀತಿ ಗಾಡಿ ಅಂದ್ರ. ನೋಡ್ದ ಗಾಡಿನ ನೋಡು ಒಂದ್ಸಲ, ಹಂಗ ಪಳ 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 ಮಿಂಚಾ ಕುಂತತಿ. ದಿನಾ ಎದ್ರ ಅದಕ್ಕ ಎಷ್ಟು ಪ್ರೀತಿಯಿಂದ ಕಾಜಿಯಿಂದ ಒರೆಸ್ತಾನ. ಬಹಳ ಜೀವಿಂದ ನೋಡ್ಕೊಂಡಲ್ಲ, ಹಂಗಂದ ಹಂಗ ಮಾತಾಡ್ಯಾನವ. ಸಣ್ಣವನು ತಿಳಿಯಂಗಿಲ್ಲ. ಮನ್ಸಿಗೆ ಹಚ್ಕೋಬೇಡಪ್ಪ. ನೀನ್ ದಿನ ಬಸ್ಸಿಗೆ ಹೋಗಿದ್ದಿಲ್ಲ, ಇವತ್ ಯಾಕಪ್ಪ ಗಾಡಿ ಕೇಳಿದಿ? ಓಲಿ ಬಿಡ, ಅವ್ ಕೊಡಂಗಿಲ್ಲ ಅಂತ ನೀನ್ ಬಸ್ಸಿಗೆ ಹೋಗ್ಬಿಡಪ್ಪ. ಹೌದವಿ, ಇವ್ರ ಗಾಡಿ ತಗೊಂಡೋಗಿ ಅವ್ರಿಗೆ ಗಂಟಿರೋ ದರಿದ್ರನ ನಾವ್ ಯಾಕೆ ನಮ್ಮ ಮೈ ಮೇಲೆ ತಗೋಬೇಕು? ಅವ್ ಯಾವ ವಸ್ತುನೂ ಬೇಡ, ಬೇಕಂದ್ರೆ ನಮ್ ಋಣದಾಗನ ಇರ್ಲಿ ಅವ್ರು. ನೀನು ಆಫೀಸಿಗೆ ಹೋಗು, ಹುಷಾರಾಗಿ ಹೋಗ್ಬಾ. ಸರಿ ನೋಡ್ದೇನವ, ನಮ್ಮ ಮನ್ಯಾಗ ಇರ್ತೀನಂತ, ಖಾಲಿ ಇರ್ತೀನಂತ. ಅವಂದ್ ಏನ್ಲ ತಲೆಗೆ ಹಚ್ಕಂತಿ ನೀನು? ಆರಾಮಾಗಿ ಊಟ ಮಾಡಿ ಮಕ್ಕ ನಡಿ. ನನ್ ಸೌತಿ ಮಗ ಬುದ್ಧಿಲ್ಲ ಬುಕಾಲಿಲ್ಲ ಅವನ್ ತಲೆಯಾಗ. ಒಲಿ ಬಿಡು. ಥೂ, ಎಂತ ಕೆಟ್ಟ ಜನ. ಇಂಥ ಕೆಟ್ಟ ಜನ ನಾ ಎಂದೂ ನೋಡಿಲ್ಲ. ಅಲ್ಲ, ಸ್ವಲ್ಪನೂ ಕ್ರಿಯೆ ಅನ್ನೋದಿಲ್ಲ. ಇವತ್ತು ಒಂದು ದಿನ ಗಾಡಿ ಕೇಳಿದ್ದಕ್ಕ ನಾಯಿ ಹರ್ಕೊಂಡಂಗ ಹರ್ಕೊಂಡು. ಲೋ ಮಗ, ನೀ ಕರೆಕ್ಟ್ ಮಾತಾಡಿ ತಗೋಲ್ಲ. ನೀ ಯಾಕೆ ಸಿಟ್ಟಾಗ್ತಿ? ಈ ಗಾಡಿ ಬೇಕಂತ ಗಾಡಿ ಅದ. ಈಕಿ ಸುಬನಾತಿ ನಿಂತಿದ್ದಲ್ಲ ಸುಚಿತ್ರ, ಆಕಿದು ನೆಕ್ಲೆಸ್ ಒತ್ತಿಗಿಟ್ಟಾಗ ಹೆಂಗೆಲ್ಲ ಮಾತಾಡ್ಬಿಟ್ಲು. ಅಯ್ಯೋ ದೇವ್ರೆ, ನಂಗ್ ನೆಕ್ಲೆಸ್ ಬೇಕು, ನಂಗ್ ಅದ ಬೇಕು, ಕಳ್ರು ಹಂಗ ಹಿಂಗ ಅಂತ ತಿಜುರಿ ತರಿಸ್ಕೊಂಡ್ಲು. ಅಯ್ಯೋ ನೋಡ್ಬಾರ್ದು, ಹಂಗೆಲ್ಲ ಮಾಡ್ಬಿಟ್ಲು. ಈಗ ಗಾಡಿ ಬೇಕಂತ ಆಕಿ ಕೇಳಿದ್ರೆ ನಾವು ಕೊಟ್ಟು ಬಿಡ್ಬೇಕನು? ನೀ ಕೊಡ್ಲಾರ್ದಕ್ಕ ಚಲೋ ಆತ್ಲ. ನೀ ಕಷ್ಟಪಟ್ಟು ದುಡ್ದಿ ಅವನಿಗೆ ಯಾಕೆ ಕೊಡ್ತಿ ಗಾಡಿನ? ಒಂದ್ ಗಾಡಿ ತಗೊಳ್ಳೋ ಯೋಗ್ಯತೆ ಇಲ್ಲ ಅವಕ್ಕ. ನೀ ಕರೆಕ್ಟ್ ಮಾತಾಡಿ ತಗಲ್ಲ ಮಗ. ಹೌದವ, ಗಾಡಿ ತಗೊಳ್ಳೋ ಯೋಗ್ಯತೆ ಇಲ್ಲ, ಗಾಡಿ ಬೇಕಂತ ಗಾಡಿ ಮಾಡ್ತೀನಿ. ಯವ್ವಾ, ಏನಾತಪ್ಪ ಮಗನ? ಏನಾತು? ಏನಾರ ರುಚಿ ರುಚಿಯಾಗಿ ತಿನ್ನಂಗಾಗೈತನ? ಮಾಡ್ಕೊಡ್ಲನು? ಅದಲ್ಲೂ ಮತ್ತೇನ್ ಬೇಕಲ್ಲ? ಖರ್ಚಿಗೆ ರೊಕ್ಕ ಬೇಕೇನೋ? ನನ್ ಕಡೆ ಒಂದ್ ₹200 ಐತ್ಲಾ. ಇವತ್ ಸಾಯಂಕಾಲ ಬೇಕಂದ್ರ ಅವಿನಾಶನ್ ಕೂಟ ಕೊಡ್ತೀನಿ. ಈಗ ₹200 ತಗ. ಅದಕ್ಕೂ ಅಲ್ಲ ಯವ್ವ, ಇವತ್ತು ರೊಕ್ಕ ಕಟ್ಬೇಕ್ ಬೇ. ಬಜಾಜ್ ಫೈನಾನ್ಸ್ನಾಗ ಒಂದ್ ₹10,000 ಕೊಡ್ಬೇ. ಅಯ್ಯೋ ದೇವ್ರೆ, ನನ್ ಕಡೆ ಎಲ್ಲಿಂದ ಬರ್ಬೇಕಲ್ಲ ₹10,000? ನಾನೇನ್ ದುಡ್ಯಾಕ್ ಹೋಕ್ಕಿ ನಾನು? ಆ ವಿನಾಶ ಮೊದ್ಲೆಲ್ಲ ದುಡ್ದಿದ್ ನನ್ ಕೈಯಾಗ ಕೊಡ್ತಿದ್ದಪ್ಪ. ರೊಕ್ಕ ಇರ್ತಿತ್ತು, ಕೇಳ್ದಂಗ್ ಕೊಡ್ತಿದ್ದೆ. ಈಗ ಅಯ್ಯ ರೊಕ್ಕ ಇಲ್ಲಪ್ಪ ನನ್ ಕಡೆ. ಎಲ್ಲ ದುಂಡು ಮಾಡಿ ಆ ಸುಚಿತ್ರ ಇಟ್ಕೊಂಡ ನೋಡು. ಆಕಿ ಬಂದಾಗಿಂದ ನಮಗ್ರ ಹಿಂಗಾಗಿತ್ ನೋಡ್ಲ. ಅನ್ಕೊಂಡಿದ್ ಯಾವ ಕೆಲ್ಸನೂ ಆಗಂಗಿಲ್ಲ. ಒಂಥರ ಇದಿ ಗಂಟು ಬಿದ್ದಂಗಾಗೈತಿ ಈ ಸುಚಿತ್ರ. ಹೌದು ಬೇಯವ್ವ. ಸರ ನೀವು? ಸರ ನಾನು ಬರ್ತಿದ್ನಲ್ಲ. ಯಾರಲ್ಲ ಇವ? ತಾಂಬ ತಲೆ ಮೇಲೆ ಟೋಪಿ ಇಟ್ಟಂಗಾಗೈತಿ. ಯವ್ವ ಸುಮ್ನಿರ್ ಬೇ. ಯವ್ವ, ನಾ ಲೋನ್ ತಗೊಂಡಿನಲ್ಲ ಬಜಾಜ್ ಫೈನಾನ್ಸ್ನಾಗ, ಇವ್ರು. ಓ ಅವ್ರಾ? ಅಯ್ಯೋ ಸರ, ನಮಗ ಗೊತ್ತಾಗ್ಲಿಲ್ರಿ. ಗೊತ್ತಾಗ್ಲಿಲ್ಲ, ತಪ್ಪಾತ್ರಿ. ನಮಸ್ಕಾರ ರೀ ಸರ. ಇರ್ಲಿ, ನಿಮ್ ನಮಸ್ಕಾರ ಕೇಳಕ್ಕೆ ನಾನು ಬಂದಿಲ್ಲ. ನಮ್ ರೊಕ್ಕ ಏನೈತಿ ಕೊಟ್ಟು ಬಿಡ್ರಿ. ಸರ ಏನ್ ಮಾಡ್ಬೇಕ್ರಿ? ನನ್ನ ಮಗನ್ ನಸೀಬನ ಬರಬ್ರಿ ಇಲ್ರಿ. ಏನೋ ಒಂದ್ ಮಾಡಕ್ ಹೋಗಣ, ಏನೋ ಒಂದ್ ಆಕೈತಿ. ₹10,000 ಕೊಡಾಕ ನಮ್ ಕಡೆ ಈಗ ಸದ್ಯಕ್ಕೆ ರೊಕ್ಕ ಇಲ್ರಿ. ಅಯ್ಯೋ ದೇವ್ರಿ, ಬಜಾಜ್ ಫೈನಾನ್ಸ್ ಅವರು ಮನೆ ಮುಂದೆ ಬಂದು ಗಲಾಟೆ ಮಾಡಕ್ ಕುಂತಾರಲ್ಲ. ಅಯ್ಯೋ ದೇವ್ರಿ, ಆಜು ಬಾಜು ಮನಿ ಮಂದಿಯವರೆಲ್ಲರೂ ನೋಡ್ಬಿಟ್ರೆ ನನ್ನ ಮರ್ಯಾದೆ ಏನಾಗ್ತತಿ? ಅಯ್ಯೋ ದೇವ್ರಿ, ನಾವಲೆವಯ್ಯವ್ವ. ನೋಡಮ್ಮ, ನಮ್ದು ಕಂಪನಿ ರೂಲ್ಸ್ ಇರ್ತತಿ. ಏನ್ ಒಂದೊಂದ್ ದಿನಕ್ಕೂ ನಾವು ಬಡ್ಡಿ ಹಾಕ್ತಿರ್ತೀವಿ. ರೊಕ್ಕಿಲ್ಲ ಅಂದ್ರೆ ಏನಮ್ಮ ಅದ ಅರ್ಥ? ಸರ, ಇನ್ನ ಒಂದ್ 2 ದಿನ ಟೈಮ್ ಕೊಡ್ರಿ. ನಾವು ರೊಕ್ಕನ ಕಟ್ಟಿ ಮುಟ್ಟಿಸ್ಬಿಡ್ತೀವಿ. ನಾವು ಒಬ್ರದ್ದು ರೊಕ್ಕ ತಿಂದು ತಲೆ ಮೇಲೆ ಹಾಕೊಂಡು ಹೋಗೋರಲ್ರಿ. ಇನ್ನೊಬ್ರು ತಲೆ ಹೊಡೆದು ನಾವು ಬೆಳಿಬೇಕು ಅನ್ನೋ ಜನನೂ ಅಲ್ಲ. ನಮ್ಮಂತ ಒಳ್ಳೆ ಜನ ದೇವ್ರು ಸೃಷ್ಟಿ ಮಾಡೋದನ್ನ ನಿಂದ್ರಿಸ್ಬಿಟ್ಟನ್ರಿ. ಅಂತ ಒಳ್ಳೆ ಜನರಿ ನಾವು. ನನ್ನ ಮಗ ನೋಡ್ರಿ, ಒಬ್ರಿಗೂ ಅನ್ಯಾಯ ಮಾಡಿಲ್ಲ. ನಾನು ಇವ್ರ ಅವ್ವರಿ, ನಾನು ರೀ. ಅಯ್ಯೋ ದೇವ್ರಿ, ಒಬ್ರಿಗೂ ₹1 ಮೋಸ ಮಾಡಿಲ್ರಿ ನಾನು. ಬೇಕಂದ್ರೆ ಆಜು ಬಾಜು ಮನೆಯವ್ರಿಗೆ ಕೇಳ್ರಿ, ನಿಮಗೆಲ್ಲ ಮೋಸ ಮಾಡ್ತೀವೇನ್ರಿ ನಾವು? ಛೇ ಇಲ್ರಿ, ಇಲ್ಲ. ಅದು ನಮಗ ಈಗ ಟೇಮು ಕೆಟ್ಟಬಿಟ್ಟತ್ರಿ. ಹಂಗಾಗಿ ನಮ್ ಕಡೆ ರೊಕ್ಕಿಲ್ಲ ಅಷ್ಟೇಯ. ನಾ ಹೇಳ್ತೀನಲ್ರಿ ಸರ, ನಾನು ಗ್ಯಾರಂಟಿ. ಇನ್ನ ಒಂದ್ 2-3 ದಿನ ಟೇಮ್ ಕೊಟ್ಬಿಡ್ರಿ, ನಿಮ್ ರೊಕ್ಕ ನೀವು ತಗೊಂಡು ಹೋಗ್ಬಿಡ್ರಿ. ಏನಮ್ಮ
ಎರಡ್ ಮೂರ್ ದಿನ ಅಲ್ಲ, 2-3 ನಿಮಿಷನು ಬಿಡಂಗಿಲ್ಲ. ಯಾಕಂದ್ರ ಊರ್ ಬಿಟ್ಟು ಯಾವಾಗ ಹೋಗಿರಿ ಅಂತಾನು ಗೊತ್ತಿರಂಗಿಲ್ಲ ನಮಗ. ನಮ್ಮ ಅಸಲು ಬಡ್ಡಿ ನಮಗ್ ಬೇಕಷ್ಟೇ. ಒಂದೊಂದು ದಿನಕ್ಕೂ ಬಡ್ಡಿ ಜಾಸ್ತಿ ಆಕೈತಿ ಗೊತ್ತಾ? ಬಡ್ಡಿಗೆ ಮತ್ತು ಚಕ್ರ ಬಡ್ಡಿ. ಆಫೀಸ್ ನಿಂದೇನಪ್ಪ? ಬಜಾಜ್ ಆಫೀಸು? ಅಲ್ಲಮ್ಮ, ಮತ್ ಯಾರ್ ನೀನು? ನಾನು ಅಲ್ಲಿನ ಎಂಪ್ಲಾಯ್, ವರ್ಕರ್, ಲೋನ್ ರಿಕವರಿ ಡಿಪಾರ್ಟ್ಮೆಂಟ್ ನಂದೆ. ನೋಡಪ್ಪ, ಅದೇನ್ ನಿಂದಲ್ಲ, ನಿಮ್ಮಪ್ಪಂದಲ್ಲ. ಯಾರ್ದ ಏನ ಕಂಪನಿ? ನೀ ಯಾಕಿಷ್ಟು ಕಷ್ಟಪಟ್ಟು ಜಗಳ ಮಾಡಿ ರೊಕ್ಕ ಇಸ್ಕಂತಿ? 1-2-3 ದಿನ ತಡ ಆದ್ರೂ ನಡೀತೈತ್ ತಗೋ. ಯವ್ವ ಸುಮ್ನಿರ್ಬೇ. ನೀ ಸುಮ್ನಿರ್ಲ, ನಾನ್ ನಿನ್ ಸಂಬಂಧ ಮಾತಾಡಕ್ ಕುಂತಾನಿ, ನಿಂದು ಒಂದ ತಗ. ಅಯ್ಯೋ ದೇವ್ರಿ, ಅವ್ರೇನ್ ಕಾಯಿಪಲ್ಲೆ ಮಾರ್ಕೆಟ್ದವ್ರೇನು? ಸರ, ನಮ್ದು ಸ್ವಲ್ಪ ವಜ್ಜೆ ಐತ್ರಿ ಪರಿಸ್ಥಿತಿ. ನಾವ್ ನಿಮ್ಗ ರೊಕ್ಕ ಕೊಡ್ತೀವ್ರಿ, ಇನ್ನ 1-2-3 ದಿನ ಅಷ್ಟೇ ಟೈಮ್ ಕೊಡ್ರಿ. ನಾನ್ ಟೈಮ್ ಕೊಡ್ತಿದ್ನೋ ಏನಿಲ್ವೋ ಗೊತ್ತಿಲ್ಲ. ಏನಮ್ಮ ಈ ಅಮ್ಮ ಮಾತಾಡುದು ಮಾತು? ಅಯ್ಯಯ್ಯ, ಇದ್ದಿದ್ದ ಹೇಳಿನ ತಗರಯ್ಯಪ್ಪ, 10,000 ರೂಪಾಯಿ ಕದಿ ಏಟ್ ಮಾತಾಡಿ ಕೊಡ್ತೀವಿ ತಗೋ. ಎಲ್ಲಾರ ಓಡೋಕಿವನ? ನೋಡ್ರಿ ವೀರೇಶ್ ಅವ್ರೆ, ನೀವು ನಮ್ಮ ಹತ್ರ ಲೋನ್ ತಗೊಂಡಿದ್ದಕ್ಕೆ ಎಲ್ಲ ಸಾಕ್ಷಿ ಪುರಾವೆ ಅದಾವು. ನೀವು ಹಿಂಗೆಲ್ಲ ಮಾತಾಡಿದ್ರೆ ನಮಗ್ ಆಗಂಗಿಲ್ಲ. ನಾನು ಇವಾಗ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕಾಕೇತಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಒಳಗೆ ಹಾಕ್ತಾರ. ಆಮೇಲೆ ನೀವು ರೊಕ್ಕ ತಂದು ಕಟ್ಟಬೇಕಾಕೇತಿ. ಸರ ನಿಜವಾಗ್ಲೂ ರೀ, ನೀವು ನಮಗೆ ಹೊಡೆದ್ರೂ 1 ರೂಪಾಯಿ ಸಿಗಂಗಿಲ್ರಿ. ಖರೇನೋ ನಮ್ಮ ಕಡೆ ರೊಕ್ಕ ಇಲ್ರಿ ಸರ. ಬೇಕಂದ್ರೆ 1-2-3 ದಿನ ಟೈಮ್ ಕೊಡ್ರಿ ಸರ. ಹೆಂಗಾರ ಮಾಡಿ ಎಲ್ಲಿಂದ್ರ ರೊಕ್ಕ ಹುಟ್ಟಿಸ್ತೀನಿ ಸರ. ನಿಮ್ಮ ಹಣೆಗೂ ನಮ್ಮ ಅವನ ಹಣೆಗೂ ರೀ ಸರ. ನನ್ ಮಾತು ಸುಳ್ಳಲ್ರಿ. ನಾ ಹೆಂಗ್ ತಗೊಂಡಿನಲ್ಲ ಹಂಗ ಮುಟ್ಟಿಸ್ತೀನಿ ರೀ ಸರ. ಅಯ್ಯಯ್ಯೋ, ಎಲ್ಲರೂ ಇಲ್ಲೇ ನೋಡಕ್ ಕುಂತಾರ. ನಮ್ಮ ಮಾನ ಮರ್ಯಾದೆ ಎಲ್ಲ ಹೋತು. ಛೇ, ಎಂತ ಪರಿಸ್ಥಿತಿ. ಇದಕ್ಕೆಲ್ಲ ಕಾರಣ ಆ ಸುಚಿತ್ರ. ಈ ಮನೇನ ಮಾರಿದಿದ್ರ ಇಷ್ಟೊಂದು ರೊಕ್ಕ ಬರ್ತಿತ್ತು. ಇವನ್ನೆಲ್ಲ ತೀರಿಸ್ಕೊಂಡು ನಾವು ಮಹಾರಾಣಿ ಹಂಗಿರ್ಬೋದಿತ್ತು. ಏನು ಮಾಡ್ಬೇಕು? ಎಲ್ಲ ನನ್ನ ಹಣೆ ಬರ. ಇದೆಲ್ಲ ನೋಡಕ್ಕಾಗೈತಿ. ಅಯ್ಯೋ ದೇವ್ರೆ, ಇವ ನೋಡಿದ್ರೆ ಬಿಡಂಗ್ ಕಾಣವಲ್ಲ. ಹೊಡೆದ್ ತೆಗೆದ್ರು 1 ರೂಪಾಯಿ ಇಲ್ಲ. ಈ ವೀರೇಶನ್ ಕಡೆ ಏನು ಮಾಡ್ಬೇಕು? ಅಯ್ಯೋ ದೇವ್ರೆ, ಮಂದೆಲ್ಲ ನೋಡಕ್ ಕುಂತಾರ. ನನ್ನ ಮರ್ಯಾದೆ 3 ಕಾಸಿಗೆ ಉಳಿಯಂಗಿಲ್ಲ ಇನ್ನ. ನೋಡ್ರಿ, ಇವಾಗ ನಮ್ ರೊಕ್ಕ ನಮಗ ಮುಟ್ಸಿದ್ರಿ ಚಲೋ ಆತು. ಇಲ್ಲಾಂದ್ರೆ ನಾವು ಏನ್ ಆಕ್ಷನ್ ತಗೋತೀವಿ ಹೇಳಕ್ಕಾಗಂಗಿಲ್ಲ ಮತ್ತೆ. ಯಾವಾಗಿಂದ ನೋಡಕೊಂತೀನಿ ತಗರಪ್ಪ. ಏನ್ ಆಕ್ಷನ್ ತಗೊಂಡಿ ನೀನೇನ್ ದೊಡ್ಡ ಪೊಲೀಸನ? ಅಯ್ಯಯ್ಯ, ರೊಕ್ಕ ಕೇಳಾಕ್ ಬಂದಿ, ನೆಟ್ ಕೇಳು. ಆಕ್ಷನ್ ತಗೊಂತಾನಂತ, ಆಕ್ಷನ್.